ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಹೆಣ್ಮಕ್ಳಿಗೆ ಕೊಡಲೇಬೇಕಾಗಿರ್ತಕ್ಕಂಥ ಒಂದು ಗಟ್ಟಿಯಾಗಿರ್ತಕ್ಕಂಥ ಆಹಾರ, ಅಂದರೆ ಶಕ್ತಿ ಕೊಡ್ತಕ್ಕಂಥ ಆಹಾರ ಕೊಬ್ಬರಿ ಖಾರ ಅಂತ ಹೇಳ್ತೀವಿ, ಅಥವಾ ಕೊಬ್ಬರಿ ಉಂಡಿ ಅಂತಲೂ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಉತ್ತುತ್ತಿ, ಒಣ ಕೊಬ್ಬರಿ, ನಾನಿಲ್ಲಿ ಅಂಟನ್ನು ತೆಗೆದುಕೊಂಡಿದ್ದೇನೆ. ಮೊದಲ ದಿನಗಳಲ್ಲಿ ಏನು ಮಾಡ್ತಿದ್ರು, ಬರೀ ಕಪ್ಪು ಉತ್ತುತ್ತಿ ಕೊಬ್ಬರಿ ಇಷ್ಟನ್ನು ಮಾತ್ರ ಕುಟ್ಟಿ ಬೆಲ್ಲ ಸೇರಿಸಿ ಕಟ್ತಾಯಿದ್ರು. ಈಗ ಇದಕ್ಕೆ ಅಳವೆ ಬೀಜ, ಅಂಟು ಮತ್ತೇನೇನೋ ಸೇರಿಸ್ತಾರೆ. ನಾನಿಲ್ಲಿ ಯಾವುದನ್ನು ಸೇರಿಸ್ತಾ ಇಲ್ಲ. ಬಿಳಿ ಉತ್ತತ್ತಿ ಇತ್ತು, ಅದನ್ನೇ ತೊಗೊಂಡಿದ್ದೀನಿ. 1/4 kg ಅಷ್ಟು ಉತ್ತುತ್ತಿ, 1/4 kg ಅಷ್ಟು ಕೊಬ್ಬರಿ. ಉತ್ತುತ್ತಿ ಬೀಜ ತಗೊಂಡು ನೋಡಿ, ಈ ಥರ ಮಿಕ್ಸಿಯಲ್ಲಿ ಏನು ಮಾಡಿ ಅಂತ ಹೇಳಿದ್ರೆ ಒಂದೊಂದಾಗಿ ಸಣ್ಣ ಪೌಡ್ರ್ ಮಾಡ್ತಾ ಬನ್ನಿ. ಇಲ್ಲಿ ಅಂಟು ಒಂದು ಸಣ್ಣ ಪ್ಯಾಕೆಟಲ್ಲಿ ಅರ್ಧ ಪ್ಯಾಕೆಟ್ ಅಂಟನ್ನು ಹಾಕಿ ತುಪ್ಪದಲ್ಲಿ ಏನು ಮಾಡ್ತಾಯಿದ್ದೀನಿ, ಅದು ಅರಳುತ್ತೆ. ಅದು ಅರಳೋವರೆಗೂ ಚೆನ್ನಾಗಿ ಏನು ಮಾಡಿರಿ ಅಂತ ಹೇಳಿದ್ರೆ ಅದನ್ನ ಕರೆದುಕೊಳ್ಳಿ. ಆಮೇಲೆ ಪಳ್ಳಾಗಿ ಗರಿ ಗರಿಯಾಗಿ ಬರುತ್ತೆ. ಅಂದರೆ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅಂದರೆ ಕ್ಯಾಲ್ಸಿಯಂ, ವಿಟಮಿನ್ ಎಲ್ಲವನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೆ ಅವಾಗ ಏನು ಮಾಡ್ತಾಯಿದ್ರು, ಬಾಣಂತಿಯರಿಗೆ ಮತ್ತು ಋತುಮತಿಯಾದ ಹೆಣ್ಮಕ್ಳಿಗೆ ಈ ಆಹಾರ ಕೊಡ್ತಾಯಿದ್ರು. ಈಗಲೂ ಕೊಡ್ತಾ ಇದ್ದಾರೆ, ಆ ಸಂಪ್ರದಾಯ ಇದೆ. ನೋಡಿ, ಪ್ಯಾಕೆಟ್ ಉಳಿದದ್ದನ್ನು ಬಿಸಿ ಪಾತ್ರೆಗೆ ಹತ್ತಿಬಿಟ್ರೆ ಪ್ಯಾಕೆಟ್ ಸೀಲಾಗಿ ಹೋಗುತ್ತೆ. ಈ ರೀತಿ ಎಲ್ಲವನ್ನು ಸಣ್ಣಾಗಿ ಪುಡಿ ಮಾಡಿಟ್ಕೊಂಡು ಅದಕ್ಕೆ ಕರೆದಿರ್ತಕ್ಕಂಥ ಅಂಟನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಇದು ಒರಳ್ಕಲ್ಲಲ್ಲಿ ಕುಟ್ಟಿದ್ರೇ ಅದ್ರ ಟೇಸ್ಟೇ ಬೇರೆ. ಮಿಕ್ಸಿಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಸುಟ್ಟು ಹೋಗಿ ಆ ಎಣ್ಣೆ ಅಂಶ ಕಡಿಮೆ ಬರುತ್ತೆ. ಈ ಕೊಬ್ಬರಿಯನ್ನು ನಾವು ಪುಡಿಯನ್ನು ಹಿಂಗೆ ಕೈಯಿಂದ ಮುಷ್ಟಿ ಕಟ್ಟಿದರೆ ಉಂಡೆ ಆಗಬೇಕು. ಇಲ್ಲಿ ಸ್ವಲ್ಪ ನಾನು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಡ್ತಾ ಇದ್ದೇನೆ. ಅದರಲ್ಲಿರ್ತಕ್ಕಂಥ ಎಣ್ಣೆ ಅಂಶನೇ ನಮಗೇನು ಅಂದರೆ ಉಂಡೆ ಕಟ್ಟೋದಕ್ಕೆ, ಅಂದರೆ ಅದು ಗಟ್ಟಿಯಾಗಿ ಬರಲಿಕ್ಕೆ ಸಹಾಯ ಆಗೋದು. ಮಿಕ್ಸಿಯಲ್ಲಿ ಹಾಕೋದ್ರಿಂದ ಸುಟ್ಟಂಗಾಗಿ ಅದೇನಾಗುತ್ತೆ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ಆದರೆ ಈಗಿನ ಲೈಫ್ ಸ್ಟೈಲ್ಗೆ ಅನಿವಾರ್ಯ ಮಿಕ್ಸಿ. ನೋಡಿ, ಈ ರೀತಿ ಏನು ಮಾಡಬೇಕು ಅಂದರೆ ಮುಷ್ಟಿ ಬಿಗಿ ಹಿಡಿದು ಕಟ್ಟಿ. ಸ್ವಲ್ಪ ನಾನಿರೋದಕ್ಕೆ ಸ್ವಲ್ಪ ಏನು ಮಾಡ್ತಾಯಿದ್ದೇನೆ, ಜೋನಿ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಕಟ್ಟಲಿಕ್ಕೆ ಈಸಿ ಆಗುತ್ತೆ ಹೇಳಿ. ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಉಂಡೆಗಳನ್ನು ಮಾಡಿ ಇಟ್ಕೊಂಡು ಮಕ್ಕಳಿಗೆ ಕೊಡ್ಬೋದು. ಮನೆಯಲ್ಲಿ ಸ್ಪೆಷಲಿ ಹೆಣ್ಮಕ್ಳು ಈ ಉಂಡೆಗಳನ್ನು ದಿನ ಒಂದೊಂದು ತಿನ್ನಬೇಕು ಅಂತ ಹೇಳ್ತಾರೆ. ಅಳವೆ ಬೀಜ ಹಾಕಿದರೂ ಕೂಡ ತುಂಬ ಟೇಸ್ಟ್ ಆಗುತ್ತೆ. ಅಥವಾ ಉಂಡೆ ಕಟ್ಟದೆ ಹಾಗೆ ಪುಡಿಯನ್ನು ಇಟ್ಕೊಂಡು ದಿನ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೂ ಕೂಡ ಓಕೆ. ನೋಡಿ, ನಾನು ಇಷ್ಟೆಲ್ಲ ಉಂಡೆಯನ್ನು ಮಾಡಿ ಇಟ್ಕೊಂಡೆ. ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.